ಎಷ್ಟು ಜನಕ್ಕೆ ನಾವು ಇದ್ದೀವಿ ಅಂತ ಗೊತ್ತು? ಎಷ್ಟು ಜನಕ್ಕೆ ನಾವು ಇದ್ದೀವಿ ಅಂತ ಗೊತ್ತು? ಅಲ್ಲ, ಬೇರೆಯವ್ರ ಮೇಲೆ ಆಯ್ತಂತಾನೆ ಇಲ್ಲಿವರೆಗೂ ನಾನು ನಿಂದಿಸಿದ್ದು ಅನ್ನಿಸ್ತಾ ಐತೆ. ಅಂದ್ರೆ ಒಂದು ಕತೆ ನಾನು ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಒಬ್ಬ ಸುಫಿ ಫಕೀರ್ ಒಂದು ರಾತ್ರಿ, ಅಂದ್ರೆ ಸಾಕಷ್ಟು ಸಾಕಷ್ಟು ರಾತ್ರಿ ಸಾಕಷ್ಟು ಚರ್ಚೆ ಮಾಡ್ಕೊಂತ ಹಂಚ್ಕಂತ ಶಿಷ್ಯಂದ್ರ ಜನ ಒಂದು 20, 30, 40 ಶಿಷ್ಯಂದ್ರ ಜೊತೆ ಹಂಚ್ಕೊಂತ ಇರ್ತಾರೆ. ಎಲ್ಲ ಆಗ್ತತೆ. ಅವ್ರು ಊಟ ಮಾಡೋದು ಮರ್ತೋಗ್ಬಿಡ್ತಾರೆ. ಸೊ ಅವಾಗ ಸುಫಿ ಫಕೀರ್ ಏನ್ ಹೇಳ್ತಾನೆ, ಸರಿ ಏನ್ ಬೇಡ, ಎಲ್ಲರೂ ನನ್ನ ಜೊತೆ ಬಂದ್ಬಿಡ್ರಿ, ನಮ್ಮ ಮನೆಗೆ ನಾನು ಹೆಂಡ್ತಿಗೆ ಹೇಳ್ತೀನಿ, ಅಡಿಗೆ ಮಾಡ್ತಾಳೆ, ಊಟ ಮಾಡ್ಕೊಂಡ್ಬಿಡೋಣ ಅಂತ. ಅವಾಗ ಏನಾಗ್ತದೆ, ರಾತ್ರಿ 12 ಆಗಿರ್ತತೆ. ಅವ್ರ ಅವ್ರ ಜೊತೆಗೆ ಬರ್ತಾನೆ ಮನೆಗೆ ಬಂದು, ಸರ ಸ್ವಲ್ಪ ನಿಂತ್ಕೊಳ್ರಿ, ನನ್ನ ಹೆಂಡತಿ ತಿಳ್ಕೊಂಡ್ ಬರ್ತೀನಿ, ಅಂದ್ರೆ ಆಯ್ತಾ ಇಲ್ಲ ಆಹಾರ, ಏನಾದ್ರೂ ಅಡಿಗೆ ಮಾಡಕ್ ಆಗ್ತತ ಅಂತ. ಹೋಗ್ತಾನೆ. ಹೋದ್ರೆ ಒಳಗೆ ಏನ್ ಹೇಳ್ತಾನೆ, ಇವತ್ತು ನೀವು ಭಿಕ್ಷೆ ಬೇಡ್ಕೊಂಡ್ ಬಂದಿಲ್ಲ, ಆಹಾರ ಎಲ್ಲಿಂದ ಇರ್ತತೆ? ಆಮೇಲೆ ಸೂಫಿ ಸಂತರದ್ದು ಪದ್ಧತಿ ಏನಪ್ಪಾ ಅಂದ್ರೆ, ಇವತ್ತು ಭಿಕ್ಷೆ ಬೇಡ್ಕೊಂಡ್ ಬರ್ತಾರೆ, ಆಹಾರ ಮಾಡ್ಕೊಂತಾರೆ, ಉಳ್ದಿದ್ದ ಹಂಗೆ ಹಂಚ್ಬಿಡ್ತಾರೆ. ರಾತ್ರಿ ಏನು ಉಳಿಸ್ಕೊಳಲ್ಲ, ನಾಳೆಗೆ ಅಂತ ಇಲ್ಲ. ಸೊ ಅದು ಹಳ್ಳಿ ಹೊರಗಡೆ ಒಂದು ಗುಡಿಸಲು ಒಳಗಡೆ ಹೋದ ಈ ವಾದ ನಡೀತಾನೆ ಇರ್ತತೆ. ಎಲ್ರು ಹೊರಗೇ ಇರ್ತಾರೆ. ಸೊ ಹೇಳ್ತಾನೆ, ಹೆಂಡ್ತಿಗೆ ಹೇಳು ನನ್ ಮನೆಗಿಲ್ಲ ಅಂತ ಹೇಳು ಅಂತ ಹೇಳ್ತಾನೆ. ಕೇಳ್ತಾನೆ, ನೀನೇ ಕರ್ಕೊಂಬಂದಿ ಅವ್ರಿಗೆ ನನ್ ಮನೆಗಿಲ್ಲ ಅಂತ ಹೆಂಗ್ ಹೇಳಿ? ನೀನೇ ಕರ್ಕೊಂಬಂದಿ ಮನೆಗಿಲ್ಲ ಅಂತ ಹೆಂಗೆ? ಇಲ್ಲ ನೀನು ಅಷ್ಟೇ ಹೇಳು ಅಂತಂತ. ಹೆಂಡ್ತಿ ಹೊರಗೆ ಹೋಗ್ತಾಳೆ. ನೀವೆಲ್ಲ ಯಾಕೆ ಬಂದಿರಿ ಅಂತ ಕೇಳ್ತಾರೆ. ಜೊತೆಗೆ ಬಂದಿರೋ, ಇಲ್ಲ ನಮಗೆ ಇವರೇ ಸಂತರು ಕರ್ಕೊಂಬಂದಾರೆ, ಇಲ್ಲ ಅವ್ರ ಮನೆಗಿಲ್ಲ ಅಂತ ಹೇಳ್ತಾರೆ. ವಾದ ನಡೀತೈತೆ, ಅವರೇ ನಮ್ಮನ್ನ ಜೊತೆ ಕರ್ಕೊಂಬಂದಾರೆ, ನೀವು ಇವಾಗ ಮನೆಗಿಲ್ಲ ಅಂತಿದಾರ, ಹೆಂಗಿದ್ದು ಅಂತ ವಾದ ನಡೀತತೆ. ಇಲ್ಲ ಅವರು ಮನೆಗಿಲ್ಲ ಅಂತ. ಈ ವಾದ ಕೇಳಿಸ್ಕೊಂತಾರೆ ಸುಫಿ ಸಂತರು. ಅವ್ರು ಕಿಟಕಿಯಿಂದ ಮುಖ ಹೊರಗ್ ಮಾಡಿ, ಸಂತ ಮನೆಗಿಲ್ಲ, ನಿಮ್ ಜೊತೆ ಬಂದಿರ್ಬೋದು, ಆಮೇಲೆ ಮನೆಯಿಂದ ಹೊರಗೆ ಹೋಗಿರ್ಬೋದಲ್ಲ ಅಂತ ಅವನೇ ಹೇಳ್ತಾನೆ. ಅಂದ್ರೆ ಈ ಕತಿ ಯಾವ ರೀತಿ ನಾವು ತಗೋಬೇಕು ಅಂತಂದ್ರೆ, ಎಲ್ರಿಗೂ ಆಶ್ಚರ್ಯ ಆಗ್ತದೆ, ಅವರೇ ಬಂದು ಹೇಳ್ತಾರೆ. ಸೊ ಹಿಂಗೆ ನಾವು ಮನೆಗೆ ವಾಪಸ್ ಬಂದಿವ, ಇದು ಬಹಳ ಇಂಪಾರ್ಟೆಂಟ್. ಮನೆಗೆ ವಾಪಸ್ ಬಂದಿವ, ಸೆಲ್ಫ್ ಅಂದ್ರೆ ಎಲ್ಲ ಆದ್ಮೇಲೆ ವಾಪಸ್ ಮನೆಗೆ ಬಂದಿವ, ನಾವ್ ಎಲ್ಲ ಆದ್ಮೇಲೆ ವಾಪಸ್ ಮನೆಗೆ ಬರೋಣ. ಅವನ್ನೆಲ್ಲ ಇಟ್ಕೊಂಡಿರ್ತೀವಿ. ನಾನು ಶಾಪ್ನಾಗ ಆಗಿರೋದು ಇಟ್ಕೊಂಡಿರ್ತೀನಿ, ಜಗಳ ಮಾಡೋದು ಇಟ್ಕೊಂಡಿರ್ತೀನಿ, ಮನೆಗಾಗಿರೋದು ಇಟ್ಕೊಂಡಿರ್ತೀನಿ, ಅವ್ರ ಹಿಂಗಂದಿದ್ದು ಇಟ್ಕೊಂಡಿರ್ತೀನಿ. ನಾವು ಮನೆಗೆ ವಾಪಸ್ ಬರ್ತಿದೀವ. ಈ ರೀತಿಯಾಗಿ ನಾವು ಕೈ ಕೊಟ್ಟು ಹಗ್ಗ ಕಟ್ಸ್ಕೊಂತಿದೀವಿ. ಅವರೇ ಹೇಳ್ತಾರೆ ನಾನ್ ಮನೆಗಿಲ್ಲ, ಅವರೇ ಮನೆಯಿಂದ ಕಿಟಕಿಯಿಂದ ಹೊರಗೆ ಹಾಕಿ ನಮ್ ಪರಿಸ್ಥಿತಿ ಹಿಂಗಾಯ್ತು. 24 ತಾಸು ನನ್ನ ಎಲ್ಲಾ ವಿಚಾರಗಳು, ಎಲ್ಲ ವಾಸನೆಗಳು, ಎಲ್ಲ ಇಚ್ಛೆಗಳು, ಎಲ್ಲ ನನ್ನ ಪ್ರವೃತ್ತಿಗಳು, ನಾನು ಒಳಗಡೆ ಇಲ್ಲ, ಒಳಗಡೆ ಇರಕ್ ಬಿಡಲ್ಲ. ಒಳಗಡೆ ಒಂದು ಆತ್ಮತ್ವ ಐತೆ. ಬಿಡಲ್ಲ. ಯಾಕಂದ್ರೆ ನಮ್ಮ ಜೀವನ ಬೇರೆಯವ್ರಿಗೆ ಆಗೋಗ್ಬಿಟ್ಟತೆ, ಬೇರೆಯವ್ರದೇ ಆಗೋಗ್ಬಿಟ್ಟತೆ. ಏನೈತೆ ಅದನ್ನ ನಾನು ಯಾವತ್ತೂ ಸ್ವೀಕಾರ ಮಾಡ್ತೇನೆ. ಯಾವ ಮನುಷ್ಯನಿಗೆ ಗೊತ್ತಾಗ್ತತೆ ಆತನ ಹತ್ರ ಒಂದು ದೊಡ್ಡ ಆಳವಾದ ಸಂಪತ್ತು, ಸಂಪದ ಎರಡು ಐತೆ. ಇದೆರಡು ನಾವು ಅರ್ಥ ಮಾಡ್ಬೇಕು. ಸಂಪತ್ತು, ಸಂಪದ ಎರಡು ಐತೆ ಅಂತ ಹೆಂಗ್ ಗೊತ್ತಾಗ್ತೈತೆ? ಆ ಮನುಷ್ಯ ಬೇರೆಯವ್ರ ಕಡೆ ಹೋಗಲ್ಲ, ಹೋದ್ರು ಎಲ್ಲ ಕಡೆ ಕಲಿಕೆ ತಗೊಂಡು ವಾಪಸ್ ಬರ್ತಾರೆ.
ಇದು ಬಹಳ ಇಂಪಾರ್ಟೆಂಟ್. ಅಂದ್ರೆ ನಾವು ಮನೆಗೆ ವಾಪಸ್ ಬರಲ್ಲ, ನಾನ್ ಸೆಲ್ಫ್ ಎಲ್ಲವನ್ನೆಲ್ಲ ಇಟ್ಕೊಂಡ್ ಬರ್ತೀವಿ. ಒಂದ್ ಕಡೆ ಖುಷಿ ಆಗ್ಬೋದು, ಒಂದ್ ಕಡೆ ದುಃಖ ಆಗಿರ್ಬೋದು, ಎಲ್ಲ ಇವೆ ನೋಡಿ. ಒಂದ್ಸಲ ನಮ್ದು ಈ ರೀತಿ ನಾವು ಕೈ ಕೊಟ್ಟು ಹಗ್ಗ ಕಟ್ಸ್ಕೊಂಡಿವಿ. ಒಳಗಡೆ ಆ ಪರಮಾತ್ಮನ ತತ್ವ, ಆ ಸತ್ತ ಒಳಗಡೆ ಆ ಶಕ್ತಿ, ಅದರ ಅಂದ್ರೆ ಅದರ ಬೋಧನೆ ನಮಗಿಲ್ಲ. ಯಾವುದಕ್ಕೆ ಏನು ಕೇಳ್ಬೇಕನ್ನೋದಿಲ್ಲ, ಏನು ಪಡ್ಕೋಬೇಕನ್ನೋದಿಲ್ಲ, ಎಲ್ಲ ಐತೆ, ಆದ್ರೆ ಅದ್ರ ಬೋಧನೆ ನಮಗಿಲ್ಲ. ಸೊ ಇದು ನಮಗೆ ಗೊತ್ತಿಲ್ಲ. ಸೊ ಫಸ್ಟ್ ಈ ಕಡೆ ಬರ್ಬೇಕು, ಸೆಲ್ಫ್, ಇದು ಸ್ವಯಂ ಕಡೆ. ನಮ್ಮೊಳಗಡೆ ಯಾರೋ ಒಬ್ರು ಇದ್ದಾರೆ, ಅದಕ್ಕೆ ಯಾವುದೇ ರೀತಿ ಕಾಮನೆಗಳಿಲ್ಲ, ಆಕಾಂಕ್ಷೆ ಇಲ್ಲ, ಅಶಾಂತತೆ ಇಲ್ಲ. ನಾವು ಇವೆಲ್ಲ ಆಗ್ತಿದೀವಿ ಅಂದ್ರೆ ಇದರ ಸೂಚನೆ ಇಲ್ಲ. ಅದಕ್ಕೆ ಪತ್ರಿಸರ್ ಒಂದು ಗಮನಿಸ್ತಾ ಇರೋ ಪಕ್ಷಿ, ಇನ್ನೊಂದು ಹಾರಾಡ್ತಾ ಇರೋ ಪಕ್ಷಿ. ಒಳಗಡೆ ಅಂದ್ರೆ ಆಳವಾದ ಪರಮ ಶಾಂತಿ ಅಂತಿರಲ್ಲ, ನಿರಂತರ ವಿರಾಜಮಾನವಾಗೈತೆ. ನಾವು ದುಃಖದಿಂದ ಇದೀವಿ, ಪೀಡಿತರಾಗ್ತಿದೀವಿ, ಯಾಕಂದ್ರೆ ಒಳಗಡೆ ಇಲ್ಲ ಆನಂದದ ಸ್ವರೂಪ. ಅದ್ರ ಒಂದಷ್ಟು ಲವಲೇಶದಷ್ಟು ಕೂಡ ಪರಿಚಯ ಇದೆ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ರು ನಾವು ನಮ್ಮ ಸ್ವಯಂನ ಅಸ್ವೀಕಾರ ಮಾಡ್ತೀವಿ. ಈಗ ಈ ರೀತಿ ನಾವು ಕೈ ಕೊಟ್ಟು ಹಗ್ಗ ಕಟ್ಸ್ಕೊಂತೀವಿ, ಅಸ್ವೀಕಾರ ಮಾಡ್ತೀವಿ. ಹೆಂಗೆ? ನಮ್ಮೆಲ್ಲ ಕೆಲಸದಲ್ಲಿ ತೋರಿಸ್ಕೊಂಡು, ನಮ್ಮೆಲ್ಲ ವಿಚಾರದಲ್ಲಿ ತೋರಿಸ್ಕೊಂಡು. ಸೊ ಆ ಸ್ವಯಂ ಸಿದ್ಧತ್ವದಲ್ಲ ಐತೆ, ಅದನ್ನ ಮತ್ತೆ ನಾನು ಉಲ್ಟಾ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಓಶೋರ್ ಏನ್ ಹೇಳ್ತಾರೆ ಅಂದ್ರೆ, ಇದು ಅಧರ್ಮ, ಇದು ನಮ್ಗೆ ಗೊತ್ತಿಲ್ಲ. ಈ ರೀತಿಯಾಗಿ ಜೀವಿಸೋದು ಅಧರ್ಮ. ಯಾವ ವ್ಯಕ್ತಿ ಅವರ ಜೀವನದಲ್ಲಿ, ಅವರ ವಿಚಾರದಲ್ಲಿ, ಅವರ ಆಚರಣೆಯಲ್ಲಿ, ಅವರ ಕಾಮನೆ ಎಲ್ಲದರಲ್ಲೂ, ಅವರ ಇಚ್ಛೆಯಲ್ಲಿ ಸ್ವಯಂನ ಸಿದ್ಧ ಆಗ್ಬೇಕು. ಅಂದ್ರೆ ಸ್ವಯಂ ಗಟ್ಟಿ ಆಗ್ಬೇಕು, ಸೆಲ್ಫ್ ಗಟ್ಟಿ ಆಗ್ಬೇಕು. ಅಂದ್ರೆ ನನ್ನ ವಿಚಾರ ಕಲ್ತ್ಕೊಂಡು ವಾಪಸ್ ಬಂದು, ಓ ಇಲ್ಲಿ ಒಳಗಡೆ ಗಟ್ಟಿತನ ಹೋಗ್ಬೇಕು, ನಾನು ಇದು ಮಾಡೀನಿ, ನಾನು ಇದು ಇವತ್ತು ಕಲ್ತ್ಕೊಂಡಿನಿ. ಬರೇ ಗಟ್ಟಿ ಮಾಡೋದಲ್ಲ, ಅದರಲ್ಲಿ ಪ್ರವಿಷ್ಟರಾಗ್ಬೇಕು. ನಾವು ಆಗ್ಬೇಕು ಅಂದ್ರೆ ಅದ್ರ ಪ್ರವಿಷ್ಟರಂದ್ರೆ ಪ್ರವೇಶ ತಗೋಬೇಕು. ಈ ತರ ಪ್ರವೇಶ ತಗೊಳೋರಿಗೆ ಧಾರ್ಮಿಕ. ಯಾವಾಗ ಧಾರ್ಮಿಕನಾಗ್ತಾನೆ, ಅವನ ಜೀವನ ಚರ್ಯನೆ ಏನಾಗ್ತತೆ, ಆ ಜೀವನದ ದಿಶೆ, ಅದು ಧರ್ಮ. ಅಂದ್ರೆ ಸ್ವಯಂನ ಒಂದು ಬೋಧನೆ. ಅಂದ್ರೆ ನನ್ನ ಪ್ರೇಮ ಯಾವ ದಿಶೆಯಲ್ಲಿ ನಡೀತಾ ಇತ್ತು, ನನ್ನ ಕ್ರಾಂತಿ ಯಾವ ಕಡೆ ನಡೀತಾ ಇತ್ತು, ಯಾವ ರೀತಿ ನನ್ನಿಂದ ಒಳಗಡೆ ಗೀತೆ ಬರ್ತಾ ಇತ್ತು, ಅದು ಧರ್ಮ ಆಗ್ತದೆ. ನಾವು ಆಕ್ಚುಲಿ ನಮ್ಮ ಸ್ವಯಂ ಅಸ್ವೀಕಾರ ಮಾಡಿ ಕುತ್ಕೊಂಡಿವಿ. ಅದಕ್ಕೆ ದುಃಖ, ಅದಕ್ಕೆ ಎಲ್ಲ, ಅದಕ್ಕೆ. ಸೊ ಈ ಸ್ವಯಂನ ಯಾವ ರೀತಿ ಸ್ವೀಕಾರ ಮಾಡ್ಬೇಕು, ಈಗ ಇದು ದೊಡ್ಡ ಪ್ರಶ್ನೆ. ಯಾವ ರೀತಿ ನನ್ನ ಒಳಗಡೆ ಅದು ಐತಂತ ಒಂದು ಕೈಯನಾದ್ರೂ ಹುಟ್ಟಬೇಕಲ್ಲ, ಗೊತ್ತಿಲ್ಲ ನಮಗೆ. ಸೊ ಈ ಮನಿ ಐತೆ, ಈ ಗೋಡೆ ಐತೆ, ನಾನು ಈ ಲ್ಯಾಪ್ಟಾಪ್ ಮೇಲೆ ಕುತ್ಕೊಂಡಿನಿ, ಈ ಚೇರ್ ಐತೆ, ಟೇಬಲ್ ಐತೆ, ಹಿಂದ್ಗಡೆ ಆಲೋಚನೆಗಳಿದಾವೆ, ಪರಂಪರೆಗಳಿದಾವೆ, ಇವನ್ನೆಲ್ಲ ಒಪ್ಕೊಂತೀವಿ ನಾವು. ಹೊರಗಡೆ ಪ್ರಕೃತಿ ಕಾಣ್ತತೆ, ಒಪ್ಕೊಂತೀವಿ, ಆದ್ರೆ ಒಳಗಡೆ ಆತ್ಮ ಗೊತ್ತಾಗಲ್ಲ. ಯಾಕಂದ್ರೆ ನಮ್ಗೆ ಎಷ್ಟು ಗೊತ್ತು, ಮನುಷ್ಯ ಒಂದು ಶರೀರ
ಪದಾರ್ಥದ ಒಂದು ಜೋಡಣೆ ಅಂತ ಅಷ್ಟೇ ಮಾತ್ರ ನಮಗೆ ಅಷ್ಟೇ ಮಾಹಿತಿ ಇರೋದು. ಹಿಂಗಾಗಿ ನಾವು ಫಸ್ಟ್ ಒಪ್ಪಲ್ಲ. ಒಪ್ಪಬೇಕಾದ್ರೆ ನನಗೂ ಗೊತ್ತಾಗ್ಬೇಕು. ಸೊ ಅದಕ್ಕೆ ಮತ್ತೇನು ನಾವು ಧ್ಯಾನಸ್ಥರಾಗ್ಬೇಕು. ಹಿಂಗಾಗಿ ನಮ್ಮ ಮನಸ್ಸು ಯಾವ ರೀತಿ ಇಟ್ಕೊಂಡೈತೆ ನೋಡ್ರಿ. ಎಲ್ಲ ಅಂದ್ರೆ ಜಾಗರಣೆ ಬೇಕಿದೆ. ಬೇಕಾಗಿರೋದು ಜಾಗರಣೆ. ಯಾವುದು ಅಲ್ಲ, ಒಳಗಡೆ ಯಾವುದು ಐತೆ. ಇವತ್ತು ಇಷ್ಟು ಇರ್ಲಿ. ಸೊ ನಾವು ಮನೆಗೆ ವಾಪಸ್ ಬರಬೇಕು, ಇಷ್ಟು ಮಾತ್ರ ಇಟ್ಕೊಂಡು ಎಲ್ಲೇ ಹೋಗಿ ಯಾವುದೇ ಊರಿಗೆ ಹೋಗ್ಲಿ, ವಿ ಹ್ಯಾವ್ ಟು ಕಮ್ ಬ್ಯಾಕ್ ಹೋಮ್. ವಿ ಹ್ಯಾವ್ ಟು ಕಮ್ ಬ್ಯಾಕ್ ಹೋಮ್. ಅದು ನಾವು ವಾಪಸ್ ಬರೋಣ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ. ಇದು ಬಹಳ ಇಂಪಾರ್ಟೆಂಟ್. ನಮ್ದೆಲ್ಲ ಸುಫಿ ಪಕ್ಕಿ ಇರ್ತಾರೆ, ಮನೆಗಿಲ್ಲಪ್ಪ ನಾನು ಅದು ಪ್ರತಿ ನಿರಂತರ ನಾವು ಇಲ್ಲ ಇಲ್ಲ ಅಂತಾನೆ ಹೇಳ್ತಿದ್ವಿ. ದುಃಖ ಇಲ್ಲ, ಸಂತೋಷ ಇಲ್ಲ. ಸೊ ನಾವೀಗ ಏನ್ ಮಾಡ್ಬೇಕು? ಸತ್ಯದ ಕಡೆ, ಶ್ವಾಸದ ಕಡೆ. ಶ್ವಾಸ ಒಂದು ಐತಂತ ನಮಗೆ ಗೊತ್ತಾಗ್ತೈತೆ, ಅದ್ರ ಕಡೆ ಕೊಡ್ಬೇಕು. ಒಳಗಡೆ ಆ ಪಕ್ಷಿ ಸರ್ ಹೇಳಿದ್ದು, ಒಂದು ಪಕ್ಷಿ ಮೇಲ್ಗಡೆ ನೋಡ್ತಾನೆ ಇರ್ತೈತೆ, ಇನ್ನೊಂದು ಪಕ್ಷಿ ವಿಹಾರ ಮಾಡ್ತಾನೆ ಇರ್ತೈತೆ. ಇಡೀ ನಮ್ಮ ಪ್ರಾಣನ ಇದ್ರ ಮೇಲೆ ಅರ್ಪಣೆ ಮಾಡ್ಬೇಕು. ನಮ್ಮ ಅಭಿಪ್ಸೆ ಇದ್ರ ಮೇಲೆ ಇರಬೇಕು. ವಾಪಸ್ ಬರೋದು ಸಿಂಪಲ್. ನನ್ನ ಕಲ್ಪನೆಯಲ್ಲಿ, ನನ್ನ ವಿಚಾರದಲ್ಲಿ, ನನ್ನ ದೃಷ್ಟಿಕೋನದಲ್ಲಿ ಒಂದು ಖಯಾಲ ಉದ್ಭವ ಆಯ್ತು. ನಾನು ಆನಂದದಿಂದ ಹೆಂಗಿರ್ಬೇಕು, ಆನಂದನ ಹೆಂಗ್ ಪಡ್ಕೋಬೇಕು, ಹೆಂಗೆ ಸತ್ಯನ ಪಡ್ಕೋಬೇಕು, ಒಂದು ಖಯಾಲ ಅಂದ್ರೆ ಒಂದು ಆಲೋಚನೆ ಬಂತಂದ್ರೆ ನಾವೆಲ್ಲೂ ಹುಡ್ಕೋದ್ ಬೇಡ, ನನ್ನ ಒಳಗಡೆ ಹುಡುಕಕ್ ಶುರು ಮಾಡ್ಬೇಕು. ಯಾವ ಶಾಸ್ತ್ರದಲ್ಲೂ ಬೇಡ, ಯಾವ್ದ್ರಲ್ಲೂ ಬೇಡ. ವಾಪಸ್ ವಾಪಸ್ ವಾಪಸ್. ಈ ವಾಪಸ್ ಬರೋದೇ ಸನ್ಯಸ್ತರ. ಈಗ ನಮ್ದು ಹೆಂಗಿರ್ತದೆ, ಸತ್ಯದ ಕಡೆ ಜಾಗರಣೆ ಆಯ್ತಂದ್ರೆ ನಾವು ಸಂಸಾರನ ನೆಗ್ಲೆಕ್ಟ್ ಮಾಡೋದು. ಸಂಸಾರ ಏನು ಇದು ಬೇಡ. ಸತ್ಯದ ಕಡೆ ಜಾಗರಣೆ ಆಯ್ತಂದ್ರೆ ಸಂಸಾರದಲ್ಲಿ ಆಳತೆಯಲ್ಲಿ ಜೀವಿಸ್ಬೇಕು, ಭ್ರಾಂತಿ ಅನ್ನೋದು. ಸಂಸಾರ ಮಾಯ ಅಂತ ಹೇಳ್ಬಿಟ್ರು. ಎದಕ್ ಮಾಯ ಅಂತ ಹೇಳ? ನಿಜವಾಗ್ಲೂ ಮಾಯನೇ. ಇವತ್ತು ನಾವು ಸಂಸಾರದಾಗ ಇರೋದಕ್ಕೆ ಈ ಕಡೆ ಬಂದಿವಿ. ಸಂಸಾರದಲ್ಲಿ ಇರೋದಕ್ಕೆ ನಮಗೆ ಯಾವ್ದು ಅಸತ್ಯ, ಯಾವ್ದು ಸತ್ಯ. ಸಂಸಾರದಲ್ಲಿ ಇರೋದಕ್ಕೆ ನಾನು ಅಸತ್ಯ ಯಾವ್ದಂತ ಗ್ರಹಣೆ ನನಗೆ ಆಗ್ತಾ ಇರೋದು. ಆಮೇಲೆ ಸನ್ಯಾಸದಲ್ಲಿ ಬರ್ತೀನಿ, ಸನ್ಯಾಸನೂ ಅಸತ್ಯ ಅಂತ ಗೊತ್ತಾಗ್ತದೆ. ನಾನು ಯಾಕಂದ್ರೆ ವಾಪಸ್ ಬರ್ಬೇಕು. ಸೊ ಸಂಸಾರನು ಸತ್ಯ, ಸನ್ಯಾಸನು ಸತ್ಯ, ಧರ್ಮ. ಯಾವಾಗ ನಾನು ಧಾರ್ಮಿಕನ ಆಗ್ತೀನೋ ಅಂದ್ರೆ ವಾಪಸ್ ಒಳಗಡೆ ಒಂದು ಅಂಶ ಐತೆ, ಇಲ್ಲ ಒಂದು ಸತ್ತ ಒಂದು ಶಕ್ತಿ ಐತೆ. ಅದನ್ನ ಎಲ್ಲದರ ಅನುಭವನ ಅನುಭವಿಸೋದು ಅಂದ್ರೆ ನಮ್ಮ ಪ್ರಾಣದ ಕೇಂದ್ರ. ಎಲ್ಲದರ ಅನುಭವನ ಅನುಭವಿಸೋದು, ಆ ಕೇಂದ್ರ ಇಡ್ಕೋಬೇಕು. ಎಲ್ಲದರ ಅನುಭವನ ಅನುಭವಿಸೋದು ಅಂದ್ರೆ ಒಂದು ಪಕ್ಷಿ ಮೇಲೆ ಕುತ್ಕೊಂಡತೆ, ಕೆಳಗಡೆ ನೋಡ್ತಾ ಇತ್ತು, ಪ್ರತಿಯೊಂದು ನೋಡ್ತಾ ಇತ್ತು ಅಂದ್ರೆ ಪ್ರತಿಯೊಂದರ ಅನುಭವನ ಅನುಭವಿಸೋದು. ಅಲ್ಲಿಗೆ ಹೋಗ್ಬೇಕಿಲ್ಲ. ಅಲ್ಲಿವರೆಗೂ ಇವೆಲ್ಲ ವಿಕಲ್ಪ, ಇವೆಲ್ಲ ನಡೀತಾನೆ ಇರ್ತವೆ. ಬಟ್ಟೆ ಚೇಂಜ್ ಮಾಡೋದ್ರಿಂದ ಆಗಲ್ಲ, ಊಟ ಚೇಂಜ್ ಮಾಡೋದ್ರಿಂದ ಆಗಲ್ಲ, ಮನೆಗಳನ್ನ ಚೇಂಜ್ ಮಾಡೋದ್ರಿಂದ ಆಗಲ್ಲ. ಈಗ ನಾವು ಮನೆಗಳು ಚೇಂಜ್ ಮಾಡ್ತಾನೆ ಇರ್ತೀವಿ. ಇದು ಬಹಳ ಇಂಪಾರ್ಟೆಂಟ್. ಎಲ್ಲದರ ಅನುಭವನ ಅನುಭವಿಸೋರಿದ್ದಾರೆ. ಇದು ಸುಮ್ಮನೆ ಕೇಳೋದ್ರಿಂದ ಬರಲ್ಲ. ಅರ್ಥೈಸುವಿಕೆ ಆಗ್ಬೇಕು. ಆಗ್ಬೇಕು ಅಂದ್ರೆ ನಾವು ನಿರಂತರ ಹಿಂಗ್ ಬಿದ್ವ ಮತ್ತೆ 1000 ಸಲ ಬಿದ್ರು 1001 ಸಲ ಎದ್ದೇಳ್ತೀವಲ್ಲ, ಅದು ಇಂಪಾರ್ಟೆಂಟ್. ಇಲ್ಲಂದ್ರೆ ಒಂದು ಅಸತ್ಯನ ಸತ್ಯ ಅನ್ಕೊಂಡು ಕುದಿರ್ತೀವಿ. ಬರೀ ಅನುಭವನ ಅನುಭವಿಸೋ. ಸೊ ಈ ತರ
ಈ ಕ್ಷಣದಿಂದಲೇ ನಮ್ಮ ಪ್ರಯಾಸ. ಎಲ್ರು ಸಾಧ್ಯ ಆದ್ರೆ ಪ್ರತಿಯೊಂದು ಕ್ಷಣ ರಿಸರ್ಚ್ ಮಾಡ್ಕೊಳ್ರಿ, ನೋಡ್ಕೊಳ್ರಿ. ಯಾರು ನನ್ನ ದುಃಖ ಅನುಭವಿಸ್ತಿರೋದು, ಯಾರು ಸಂತೋಷ ಅನುಭವಿಸ್ತಿರೋದು, ಯಾರಲ್ಲಿ ಅಪೇಕ್ಷೆಗಳು ಅಂದ್ರೆ ಆ ಪಕ್ಷಿ ಯಾವುದು ಅನುಭವನ ಈ ಪಕ್ಷಿ ವಿಹಾರ ಮಾಡ್ಕೊಂಡು ಅನುಭವ ಪಡ್ತತೆ, ಅದನ್ನ ಅನುಭವಿಸ್ತಾ ಇರೋ ಪಕ್ಷಿ ಸುಮ್ಮನೆ ಒಂದ್ ಕಡೆ ಕುತ್ಕೊಂಡು. ಈಗ ನಮ್ KDPP ಇನ್ನೊಂದು ಹಂತಕ್ಕೆ ಹೋಗ್ತಾ ಇತ್ತು, ಅದನ್ನೆಲ್ಲರೂ ನಾವು ಸ್ವಾಗತಿಸ್ಬೇಕು ಕೂಡ ಇದೆ. ಸಾಮಾನ್ಯತೆ ಬೇಡ, ಶ್ರೇಷ್ಠತೆ ನಡಿಬೇಕೀಗ, ಒಳಗ್ ನುಗ್ಗಬೇಕು. ಎಲ್ಲಿವರೆಗೂ ವಿಚಾರ, ಎಲ್ಲಿವರೆಗೂ ಸಂತೈಸುವಿಕೆ ಬೇಡ. ಸ್ವಯಂ ಕ ಬೋತ್ ಬಹಳ ದೂರ ಇಲ್ಲ. ಆ ಫಕೀರಿನ ತರ ಆಯ್ತು ನಮ್ ಜೀವನ. ಅವರೇ ಹೊರಗೆ ಬಿದ್ದು ಹೇಳ್ತಾರೆ ನಾನು ಬಂದಿಲ್ಲ ಅಂದ್ರೆ ನಾವ್ ಹಂಗೆ ಹೇಳ್ಕೊಂಡು ನಮಗೆ ನಾವ್ ಹೇಳ್ಕೊಳ್ಳೋದಿತ್ತು ನಾನು ಮಾಡಿದ್ ಕರೆಕ್ಟ್. ಆ ಫಕೀರ್ ಹೇಳ್ತಾನೆ ನಿಮ್ ಜೊತೆ ಬಂದಿರ್ಬೋದು, ಬಂದಿದ್ದು ಹಿಂದಿನ ಭಾಗದಿಂದ ಹೊರಗೆ ಹೋಗಿರ್ಬೋದಲ್ಲ ಫಕೀರ್. ಹೇಳ್ತಾರೋ ಫಕೀರ್ ಬೇಡ, ಇರೋ ಫಕೀರ್ ಬೇರೆ. ನಮ್ದೆಲ್ಲ ಆ ಸ್ಥಿತಿ ಆಯ್ತು. ಇದು ಸ್ವಲ್ಪ ಆಳವಾಗಿ ಏನಂತೀವಲ್ಲ ಇಷ್ಟು ಆಲೋಚನೆ ಎಲ್ಲ ನೋಡ್ಕೊಳ್ರಿ. ಬೇಡ ಒಂದ್ 5 ದಿವಸದಾಗ ನಾವ್ ಹೆಂಗಿದೀವಿ ಅಂತ ನೋಡ್ಕೊಂಡು, ಯಾಕಂದ್ರೆ 5 ದಿವಸದಾಗ ನಮಗೆ ಗೊತ್ತಾಗ್ತದೆ ಏನೇನ್ ಮಾಡಿದೆ ಅಂತ. ಇಲ್ಲಿ ಝೂಮ್ ಸೆಷನ್ಗೆ ನನ್ನ ಮೈಂಡ್ನಲ್ಲಿ ಹರಿ ಸರ್ ಚೆನ್ನಾಗಿ ಹೇಳ್ತಾರೆ ಅನ್ನೋದೇ ಇರ್ಬೇಕಂತಿದ್ರೆ ಇವೆಲ್ಲ ಬರ್ತಾನೆ ಇದ್ದಿಲ್ಲ. ಯಾಕಂದ್ರೆ ಈಗ ನನಗೂ ಇದೆಲ್ಲಾನು ಏನಂತ ರೀಬ್ರಷಿಂಗ್ ಎಲ್ರಿಗೂ. ಯಾಕಂದ್ರೆ ಈಗ ನಮ್ಮ ಸ್ವಯಂನ ನಾವು ನೋಡ್ಬೇಕು, ಅದು ಈಸಿ ಅಲ್ಲ, ಬಹಳ ಕ್ರಾಂತಿಕಾರಿ ಕೂಡ. ಸ್ವಯಂನ ನೋಡೋದಂದ್ರೆ ನನ್ನ ದೃಷ್ಟಿಯಲ್ಲಿ ಯಾವ ದೃಶ್ಯಗಳು ಇರಬಾರ್ದು. ನನ್ನ ದೃಷ್ಟಿಯಲ್ಲಿ ದೃಶ್ಯಗಳು ನಿರಂತರ ಖಾಲಿ. ಏನ್ ಕಾಣ್ತತೆ ಇಮಿಡಿಯೇಟ್ ಆಗಿ ಬಿಡ್ಬೇಕು. ಸೊ ಎಲ್ಲಿವರೆಗೂ ನನಗೆ ಏನಾದ್ರು ಕಾಣ್ತಾ ಐತೆ ಅಂದ್ರೆ ನನ್ನ ಮನಸ್ಸು ಹೊರಗೈತಂತ ಅರ್ಥ. ಯಾವುದೋ ಒಂದು ವಸ್ತುನ ಇಟ್ಕೊಂಡು ಕುತ್ಕೊಂಡತ್ತಂತ ಅರ್ಥ, ಅಲ್ಲೇ ಸಿಕ್ಕಂಡತೆ ಅಂತ ಅರ್ಥ. ಸೊ ಅಲ್ಲಿವರೆಗೂ ನಾನು ಮತ್ತೆ ಆ ಸ್ವಯಂ ಪಡ್ಕೊಳಕ್ಕಾಗಲ್ಲ. ದೃಶ್ಯ ಖಾಲಿ ದೃಶ್ಯ ಖಾಲಿ ಆಗ್ಬೇಕು. ದೃಷ್ಟಿಯಲ್ಲಿ ದೃಶ್ಯ ಖಾಲಿ ಆಯ್ತು ಅಂದ್ರೆ ಅವಾಗ ದೃಷ್ಟಿ ಶೂನ್ಯ ಆಗ್ತದೆ. ಯಾವಾಗ ದೃಷ್ಟಿ ಶೂನ್ಯ ಆಯ್ತಂದ್ರೆ ಅವಾಗ ಸ್ವಯಂನ ಒಂದು ಝಲಕ್ ಶುರು ಆಗ್ತದೆ, ದರ್ಶನದ ಝಲಕ್. ನಾನು ಬರೀ ಹೆಂಗ್ ಮಾಡ್ಬೇಕಂತ ವಿಚಾರ ಮಾಡೋದಲ್ಲ, ಹೆಂಗ್ ಮಾಡ್ಬೇಕನ್ನೋದನ್ನು ಕೂಡ ಅದು ಒಂಥರ ದೃಶ್ಯ, ಅದನ್ನು ಖಾಲಿ ಮಾಡ್ಕೊಂಡು ಕುತ್ಕೋಬೇಕು. ಇದು ಇಂಪಾರ್ಟೆಂಟ್, ತುಂಬಾ ಅದ್ಭುತವಾದದ್ದು. ಶಾರ್ಟ್ ಲಿಸ್ಟ್ ಮಾಡ್ತಾ ಇದ್ದೀನಿ, ನಾವು ಮಾಡ್ಕೋಬೇಕು. ಸ್ವಯಂ ಮಾಡ್ಕೊಳ್ಳೋಣ, ಅದೇ ರೀತಿಯಾಗಿರೋ ಪ್ರತಿದಿನ ಅದೇ ರೀತಿಯಾದ ಒಂದು ಸಂವಹನೆ ಶಿಕ್ಷಣದ ಮುಖಾಂತರ ಬರ್ತಾ ಇತ್ತು. ಇದಕ್ಕೆ ನಾವು ಒದ್ದಾಡೋದು ಇರ್ಲಿ. ಲೆಟ್ ಅಸ್ ಗೆಟ್ ರೆಡಿ ಆಗ್ಲಿ, ಆ ರೆಡಿನೆಸ್ ಇರ್ಲಿ. ದೃಷ್ಟಿಯಲ್ಲಿ ದೃಶ್ಯ ಇರಬಾರ್ದು. ಎಷ್ಟು ಅದ್ಭುತ ನೋಡ್ರಿ, ಸಿಂಪಲ್ ಫಂಡ. ದೃಷ್ಟಿಯಲ್ಲಿ ದೃಶ್ಯ ನಾನೀಗ ನೋಡ್ದೆ, ಅದಂಗೆ ತಗೊಂಬರಂಗಿಲ್ಲ, ಮನೆಗ್ ತಗೊಂಬರಂಗಿಲ್ಲ. ನಾವು ಮನೆಗ್ ತಗೊಂಬರೋದಲ್ಲದೆ ಬೆಳೆಸ್ತೀವಿ. ಅವನಿಂಗಂದ ಇವನಿಂಗಂದ ನೀನ್ ಅವ್ರ ಮನೆಗೆ ಹೋಗೋಣ, ಅವ್ರ ಮನೆಗೆ ಹೋದ್ರೆ ಕಾಲ್ ಮರಿತಾನೆ. ಬೆಳೆಸ್ತಾ ಹೋಗ್ತೀವಿ. ಒಂದು ದೃಶ್ಯನ ಎಷ್ಟೊಂದು ದೃಶ್ಯದ ಒಂದು ಭಂಡಾರ ಐತೆ ನಮ್ಮಲ್ಲಿ. ಮಮತಾ ಮೇಡಮ್ ನೋಡಿದ್ರೆ ಒಂದು ದೃಶ್ಯ, ಸುಧಾಮಣಿ ಮೇಡಮ್ ನೋಡಿದ್ರೆ ಒಂದು ದೃಶ್ಯ, ಒಬ್ಬೊಬ್ಬರನ್ನ ನೋಡ್ತೀವಿ, ನನ್ನ ಹೆಂಡತಿ ನೋಡಿದ್ರೆ ಒಂದು ದೃಶ್ಯ. ಆಲ್ರೆಡಿ ಫಿಕ್ಸ್, ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್. ಸೊ ಈಗ ನಾವು ಕೂಡ ಶ್ವಾಸದ ಕಡೆ ಗಮನ ಕೊಡ್ತದೆ, ದೃಷ್ಟಿಯಲ್ಲಿ ದೃಶ್ಯನ ಖಾಲಿ ಮಾಡ್ಕೊಂತ ಹೋಗೋಣ. ಬೇರೆ ನಮಗೆ ವಿಧಾನ ಇಲ್ಲ. ದೃಶ್ಯ ಖಾಲಿ ಮಾಡೋದು ಹೆಂಗೆ ಅಂದ್ರೆ ಶ್ವಾಸದ ಕಡೆ ಗಮನ ಕೊಟ್ರೇನೆ ದೃಶ್ಯ ಖಾಲಿ ಆಗೋದು. ಯಾಕಂದ್ರೆ ಶ್ವಾಸ ಅದೃಶ್ಯದಿಂದ ನಡೀತಾ ಇತ್ತು, ಅದೃಶ್ಯ ಸ್ಥಿತಿಯಲ್ಲಿ ನಡೀತಾ ಇತ್ತು. ಯಾಕಂದ್ರೆ ನಾನು ಮಾಡ್ತಾ ಇಲ್ಲ, ಅದಕ್ಕೆ ಅದನ್ನ ಇಟ್ಕೊಂಡ್ರೆ ನಾವು ಸ್ವಲ್ಪ ಖಾಲಿ ಆಗ ಕಡೆಗೆ ಹೋಗ್ಬೋದು. ಸೊ ಪತ್ರಿಸಬಗೆ ಶ್ವಾಸಾನುಸಂಧಾನ ಬುದ್ಧ ಭಗವಾನ್ರು ಆನಪಾನಸತಿ ಔಟ್ ಆಫ್ 112 ಮೆಡಿಟೇಷನ್ಸ್ ಇನ್ ಭೈರವ ವಿಜ್ಞಾನ ತಂತ್ರ. ಓಶೋರ್ ಏನ್ ಹೇಳ್ತಾರ, ಶಿವ ಪಾರ್ವತಿ ದೇವಿಗೆ ತಿಳಿಸ್ಕೊಟ್ರ 112 ಧ್ಯಾನ ವಿಧಿಗಳ ಬೋಧನೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಶ್ವಾಸ ಕಡೆ ಪ್ರತಿದಿನ ದೃಷ್ಟಿಯಲ್ಲಿ ದೃಶ್ಯನ ಖಾಲಿ ಮಾಡ್ಕೊಂತ ಒಂದ್ ದಿವಸ ದೃಶ್ಯನೂ ಶೂನ್ಯ ಆಗ್ಬಿಡ್ತದೆ. ಅವಾಗ ಗಾಬರಿಯಾಗಿ ಕುಣಿತೀವಿ, ಅವಾಗ ಬರ್ತದೆ ನಿಜವಾಗ್ಲು ಶಿವತಾಂಡವ. ನೀವು ಸಂಪತ್ತು ಸಂಪದ ಎರಡು ಹೇಳಿದ್ರಿ, ಏನ್ ಬೇಕು?
ಮೇಡಮ್ ಸಂಪತ್ತಿಂದ ಔಟ್ಕಮ್ ಸಂಪದ ಮೇಡಮ್. ಈಗ ನನ್ನ ಹತ್ರ ಸಂಪತ್ತು ಐತಂತ ಗರ್ವ ಪಡ್ತಿದ್ದೇನೆ ಅಂದ್ರೆ ಅದು ನನ್ನ ಸಂಪದ ಆಗ್ತದೆ. ಸಂಪತ್ತೈತೆ ಅದರಿಂದ ಎಷ್ಟೊಂದು ಉಪಯುಕ್ತತೆ ಇಡ್ಬೋದು. ಎಷ್ಟೊಂದು ಜನಕ್ಕೆ ಅದ್ರ ನಾನ್ ಮಾಡ್ತೀನಲ್ಲ, ನಾನ್ ಮಾಡ್ತೀನಿ ಮತ್ತೆ ಅಲ್ಲಿ ಅಹಂಕಾರದ ಸಂಪದ. ನಾನು ಅದನ್ನ ಎಷ್ಟೊಂದು ಜನಕ್ಕೆ ಅದರಿಂದ ಉಪಯುಕ್ತತೆ ಆಗ್ಬೋದು ಅನ್ನೋದು ಸಂಪದ ಮೇಡಮ್. ಸಂಪದ ನಮ್ಮ ಪಡೆಯುವಿಕೆ ಮೇಡಮ್. ಈಗ ಪತ್ರಿ ಸರ್ ಸಂಪದ ಏನಪ್ಪಾ ಅಂದ್ರೆ ಸಸ್ಯಾಹಾರ ಜಗತ್, ಧ್ಯಾನ ಜಗತ್. ಸೊ ಅವ್ರು ಅದಕ್ಕೆ ಅವ್ರ ಸಂಪತ್ತೆಲ್ಲ ಅದಕ್ಕೆ ಇಟ್ರು. ಅವ್ರ ಶರೀರದ ಸಂಪತ್ತು ಅದಕ್ಕೆ ಇಟ್ರು, ಮನಸ್ಸಿನ ಸಂಪತ್ತು ಅದಕ್ಕೆ ಇಟ್ರು, ಹೃದಯದ ಸಾಮ್ರಾಜ್ಯದ ಸಂಪತ್ತೇ ತೆಗೆದಿಟ್ಬಿಟ್ರು. ಸೊ ಅವ್ರಿಗೆ ಆ ಸಂಪದ ಸಿಗುತ್ತೆ. ಅದರಿಂದ ಏನ್ ಮಾಡ್ತೀನಿ ಅಂತ, ಅದನ್ನ ಯಾವ ರೀತಿ ಉಪಯುಕ್ತತೆಯಲ್ಲಿ ಇಡ್ತೀನಿ. ಹಿಂದ್ಗಡೆ ಭಾವ ಮೇಡಮ್, ಆ ಪದ ಸಂಪದ, ಟೋಟಲ್ ಸಂಪದ. ನೀವು ದೃಷ್ಟಿಯಲ್ಲಿ ದೃಶ್ಯ ಖಾಲಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರಿ. ಎಸ್ ಸರ್. ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅದು ನನಗೇನ್ ಅರ್ಥ ಆಗಿದೆ ಅಂತ ಹೇಳಿ, ವೆಹಿಕಲ್ಸ್ ಇಟ್ಕೊಂಡಿದಾರಲ್ಲ ಸರ್, ಆ ವೆಹಿಕಲ್ ಗಳಿಗೆಲ್ಲ ಒಬ್ಬೊಬ್ಬ ಡ್ರೈವರ್ನ ಇಟ್ಕೊಂಡಿರ್ತಾರೆ. ಆ ಡ್ರೈವರ್ ಕೆಲಸ ಏನು ಅಂತಂದ್ರೆ ಬೆಳಗ್ಗೆ ವೆಹಿಕಲ್ ನ ತಗೊಂಡು ಹೋಗೋದು, ಹೊರಗಡೆ ತಗೊಂಡೋಗಿ ಪ್ರಯಾಣಿಕರನ್ನ ಹತ್ತಿಸ್ಕೊಳ್ಳೋದು, ಅವ್ರು ಎಲ್ಲಿ ಇಳಿಬೇಕೋ ಅವ್ರನ್ನ ಇಳಿಸೋದು, ಎಲ್ಲಾ ಮುಗಿದ್ಮೇಲೆ ಮತ್ತೆ ವೆಹಿಕಲ್ ನ ಮನೆಗೆ ತಂದು ಬಿಡೋದು. ಅಷ್ಟೇ ಅವನ ಕೆಲಸ. ಈ ವೆಹಿಕಲ್ ನಲ್ಲಿ ಏನಾಗುತ್ತೆ ಅಂದ್ರೆ ಹೋದಾಗ ಎಷ್ಟೋ ಜನ ಹತ್ತುತ್ತಾ ಇರ್ತಾರೆ, ಟಿಕೆಟ್ ತಗೋತಾರೆ, ಅಥವಾ ಇಂಥ ಕಡೆ ಆಟೋ ಆದ್ರೆ ಇಲ್ಲಿಗೆ ಹೋಗಪ್ಪ ಅಂತಾರೆ, ಬಸ್ ಆದ್ರೆ ಇಂಥ ಕಡೆ ಟಿಕೆಟ್ ಕೊಡಪ್ಪ, ಟ್ರೈನ್ ಅಲ್ಲಿ ಇಂಥ ಕಡೆ ಟಿಕೆಟ್. ಅಲ್ಲಿಗೆ ಹೋಗ್ತಿದ್ದಾಗೇನೆ ತಲುಪ್ತಿದ್ದಾಗೆ ಅವ್ರು ಇಳಿದು ಹೊರಟೋಗ್ತಾರೆ, ಮತ್ ವೆಹಿಕಲ್ ಮುಂದಕ್ಕೆ ಹೋಗುತ್ತೆ. ಎಲ್ಲ ಆದ್ಮೇಲೆ ಮನೆಗೆ ವಾಪಸ್ ಬರುತ್ತೆ. ಮನೆಗೆ ವಾಪಸ್ ತಂದು ನಿಲ್ಸಿದ್ರೆ ಅಲ್ಲಿ ಒಳಗಡೆ ಯಾರು ಇರಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ. ಆದ್ರೆ ನಮ್ಮ ಸಮಸ್ಯೆ ಏನು ಅಂತಂದ್ರೆ ಜೀವನದ ಪ್ರಯಾಣ ಪ್ರಾರಂಭ ಆದ ದಿನದಿಂದ ಆ ಆತ್ಮ ಅಥವಾ ಜೀವಾತ್ಮ ಅನ್ನೋ ಡ್ರೈವರ್ ನಮ್ಮನ್ನ ನಾವು ಕರೆಸ್ಕೊಂಡು ಹೋಗ್ತಾ ಇರೋ ಜಾಗದಲ್ಲೆಲ್ಲ ಯಾರ್ಯಾರೋ ಸಂಪರ್ಕಕ್ಕೆ ಬರ್ತಾರೆ, ಅವ್ರ ಜೊತೆ ಏನೇನೋ ಘಟನೆಗಳು ನಡೆಯುತ್ತೆ, ಎಲ್ಲವೂ ನಮ್ಮ ಮನಸ್ಸಿನಲ್ಲಿ ಹತ್ಕೊಂಡ್ಬಿಡುತ್ತೆ. ಎಲ್ಲೆಲ್ಲೂ ಸುತ್ತಿ ಮನೆಗೆ ವಾಪಸ್ ಬಂದ್ರು ಅವ್ರು ಇಳಿದು ಹೋಗಿದ್ರು ಕೂಡ, ಆ ಘಟನೆಗಳು ಮುಗಿದೋಗಿದ್ರು ಕೂಡ ಆ ನೆನಪುಗಳು ನಮ್ಮ ಮನಸ್ಸಿನಿಂದ ಹೊರಗೆ ಇಳಿಯೋದೇ ಇಲ್ಲ, ಖಾಲಿ ವಾಹನ ಬರೋದೇ ಇಲ್ಲ. ಅದನ್ನ ನಾವು ಖಾಲಿ ಮಾಡಕ್ಕೂ ಆಗ್ತಾ ಇಲ್ಲ. ಹೌದು ಸರ್. ಮತ್ತೆ ನಾವು ಬೇರೆ ಪ್ರಯಾಣಗಳು ಮಾಡಿದಾಗ ಬಸ್ಸಲ್ಲಿ ಟಿಕೆಟ್ ಕೊಡ್ತಾರೆ, ಅಂಗಡಿಗೆ ಹೋಗಿ ಏನೋ ಸಾಮಾನ್ ತಗೊಂಡ್ರೆ ಬಿಲ್ ಕೊಡ್ತಾರೆ, ಎಲ್ಲ ಜೇಬಲ್ಲಿ ಇಟ್ಕೋತೀವಿ. ಎಲೆಕ್ಟ್ರಿಸಿಟಿ ಬಿಲ್ಲು ದುಡ್ಡು ಕಟ್ಟಕ್ ಹೋಗ್ತೀವಿ, ಅದನ್ನ ಜೇಬಲ್ಲಿ ಇಟ್ಕೋತೀವಿ, ಯಾವ್ದು ಬಿಸಾಕಲ್ಲ. ಮನೆಯಲ್ಲಿ ಬಂದು ಜೋಬ್ ತುಂಬ ಹೋಗಿರುತ್ತೆ, ಅದನ್ನ ತೆಗೆದು ಇನ್ಯಾವತ್ತೋ ಕೆಲ್ಸಕ್ಕೆ ಬರುತ್ತೆ ಅಂತ ಡ್ರಾನಲ್ಲಿ ಹಾಕ್ತಿವಿ. ಒಟ್ನಲ್ಲಿ ಯಾವತ್ತೋ ಏನೋ ಕೆಲ್ಸಕ್ಕೆ ಬರುತ್ತೆ ಅಂತ ಇಟ್ಕೊಳ್ತಾನೆ ಇರ್ತೀವಿ. ಇಟ್ಕೊಂಡು ಏನಾಗುತ್ತೆ, ನಮ್ಗೆ ಯಾವತ್ತೋ ಏನೋ ಬೇಕು ಅಂದಾಗ ಎಲ್ಲಿ ಹುಡುಕಿದ್ರು ಸಿಗಲ್ಲ, ಅದು ಬೇಕಾಗಿರೋದು ಬೇಡದ್ದೇ ತುಂಬಿಕೊಂಡಿರುತ್ತೆ. ಹಾಗಾಗಿ ಅವಾಗ ಅದನ್ನ ಖಾಲಿ ಮಾಡ್ಬಿಡ್ಬೇಕು ಅಂತೀವಿ. ಸೊ ಈಗ ಖಾಲಿ ಮಾಡೋ ಕ್ರಿಯೆ ಬೇರೆ ಆದ್ರೆ ಮಾಡ್ಬೋದು ವಸ್ತುಗಳು, ಮನಸ್ಸಿನಲ್ಲಿರೋ ಭಾವನೆಗಳನ್ನ ಅಷ್ಟು ಸುಲಭವಾಗಿ ಖಾಲಿ ಮಾಡಕ್ಕಾಗಲ್ಲ. 10 ವರ್ಷದ ಹಿಂದೆ ಯಾರೋ ನನ್ಗೆ ಅವಮಾನ ಮಾಡಿದ್ದು ಅವ್ರು ಇವತ್ ನನ್ನ ಎದುರಿಗೆ ಬಂದ್ರು ತಕ್ಷಣ ಅದು ಹೊರಕೆಂದು ಬರುತ್ತೆ, ಅವತ್ತು ಇವ್ರು ಅವಮಾನ ಮಾಡಿದ್ರು ನನಗೆ ಅಂತ. ಆ ಘಟನೆ ಮುಗಿದು ಹೋಗಿದೆ, ವ್ಯಕ್ತಿ ಬದಲಾಗಿದ್ದಾನೆ, ನನ್ನ ಪರಿಸ್ಥಿತಿಗಳು ಬದಲಾಗಿದೆ, ಆದ್ರೆ ಆ ನೆನಪು ಮಾತ್ರ ಹಾಗೆ ಭದ್ರವಾಗಿ ಒಳಗಡೆನೆ ಕುತ್ಕೊಂಡ್ಬಿಟ್ಟಿದೆ. ಹಾಗಾಗಿ ದೃಷ್ಟಿಯಲ್ಲಿ ಆ ದೃಶ್ಯಗಳನ್ನ ಖಾಲಿ ಮಾಡೋದಕ್ಕಾಗೋದಿಲ್ಲ. ಅದ್ರ ಬದಲಾಗಿ ನಾವೊಂದು ಕನ್ನಡಿ ತರ ಆಗ್ಬಿಟ್ರೆ, ನಮ್ ಎದುರಿಗೆ ಯಾರಿರ್ತಾರೋ ಅವ್ರು ಮಾತ್ರ ನಮ್ಮಲ್ಲಿ ಪ್ರತಿಫಲಿಸ್ತಾರೆ. ಅವ್ರ ಆ ಕಡೆ ಹೋಗ್ತಿದ್ದಾಗೆ ಕನ್ನಡಿ ಖಾಲಿ ಆಗ್ಬಿಡುತ್ತೆ, ಏನು ಪ್ರಯತ್ನವೇ ಬೇಕಾಗಿಲ್ಲ. ಅದು ನೀವು ದೃಷ್ಟಿಯಲ್ಲಿ ದೃಶ್ಯವನ್ನ ಖಾಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಆದ್ರೆ ನಮ್ಮ ಸಮಸ್ಯೆ ಏನಾಗ್ತಾ ಇದೆ, ನಮ್ಮ ಏನೇನ್ ಬೀಳುತ್ತೋ ಹೇಳಿ ಸರ್. ಆಮೇಲೆ ದೃಷ್ಟಿ ಕೂಡ ಖಾಲಿ ಆಗ್ಬೇಕಂತ ಮಾಸ್ಟರ್. ಫಸ್ಟ್ ದೃಷ್ಟಿಯಲ್ಲಿ ದೃಶ್ಯ, ಆಮೇಲೆ ದೃಷ್ಟಿನೂ ಅದಕ್ಕಿನ್ನ ಅಪಾಯಕಾರಿಯಾಗಿರೋದು ಸರ್. ನಮ್ಮ ದೃಷ್ಟಿಯಲ್ಲಿ ಸೃಷ್ಟಿ ಮಾಡ್ಕೊಳ್ತಾ ಹೋಗ್ತೀವಿ, ಅಂದ್ರೆ ಇಲ್ದೇ ಇರೋದನ್ನೇ ಸೃಷ್ಟಿ ಮಾಡ್ತೀವಿ ನಾವು. ನಮ್ಮ ಕಣ್ಣಿಗೆ ಏನ್ ಕಾಣಿಸುತ್ತೋ ಅದು ಬೇರೆ, ಆದ್ರೆ ನಮ್ಮ ಮನಸ್ಸು ಏನು ಬಯಸುತ್ತೋ ಅದು ಬೇರೆ.
ಸೊ ಎದುರು ಕಾಣಿಸ್ತಾ ಇರೋದ್ರಲ್ಲಿ ನಾವು ಬಯಸೋದನ್ನ ನಾವು ಸೃಷ್ಟಿ ಮಾಡ್ಕೊಳ್ತಾ ಹೋಗ್ತೀವಿ. ಬಹುಶಃ ಇದು ಕೆಳಗಡೆ ಇರೋ ಪಕ್ಷಿ ಮಾಡ್ತಾ ಇರೋ ಕೆಲಸ ದೃಷ್ಟಿಯಲ್ಲಿ ಸೃಷ್ಟಿಯನ್ನ ಮಾಡ್ಕೊಳ್ತಾ ಇರತಕ್ಕಂಥದ್ದು. ಎಸ್ ಸರ್. ಆ ಮೇಲ್ಗಡೆ ಇರೋ ಹಕ್ಕಿ ನೋಡ್ತಾ ಇರೋದು ಏನ್ ಇಲ್ಲದೆಲ್ಲ ಸೃಷ್ಟಿ ಮಾಡ್ಕೊಳ್ತಾ ಇದೆಯಲ್ಲ, ಅನಾವಶ್ಯಕವಾಗಿ ಒದ್ದಾಡ್ತಾ ಇದೆ ಇದು, ಯಾವತ್ತು ನನ್ನ ಕಡೆ ತಿರುಗಿ ನೋಡುತ್ತೆ, ನನ್ನ ಹತ್ರ ವಾಪಸ್ ಬರುತ್ತೆ ಅಂತ ಸುಮ್ನೆ ಗಮನಿಸ್ತಾ ಇದೆ. ಯಾಕಂದ್ರೆ ಈಗ ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲ ಅದು ಕೆಳಗಡೆ ಇರೋದು. ಗಾಳಿಪಟ ಹಾರಿಸೋ ತನಕ ನಮ್ ಕೈಯಲ್ಲಿರುತ್ತೆ. ಹಾರಿದ್ಮೇಲೆ ಅದು ನಾವ್ ಎಳಿಬಹುದು ಅಷ್ಟೇನೆ, ಆದ್ರೆ ಅದು ಎಲ್ಲೆಲ್ಲಿ ಹಾರ್ಬೇಕೋ ಆ ಕಡೆ ಗಾಳಿ ಒಂದ್ ಕಡೆ ಹಾರ್ತಾನೇ ಇರುತ್ತೆ ಅಂತ. ಹಾಗೆ ಕೆಳಗಡೆ ಸೂತ್ರಧಾರ ಹಿಡ್ಕೊಂಡು ಅದನ್ನ ನೋಡೋ ಹಾಗೆ ಮೇಲ್ಗಡೆ ಇರೋ ಹಕ್ಕಿ ನೋಡ್ತಾ ಇರುತ್ತೆ ಅನ್ಸುತ್ತೆ, ಯಾವಾಗ ಬರುತ್ತೋ ವಾಪಸ್ಸು, ಯಾವಾಗ ಬರುತ್ತೋ ವಾಪಸ್ಸು ಅಂತ. ಅದು ಅನ್ನಿಸ್ತು ಸರ್ ನನಗೆ, ಅದನ್ನ ಹಂಚ್ಕೊಳಕ್ಕೆ ಮಾತಾಡಿದೆ ಸರ್. ಥ್ಯಾಂಕ್ ಯು ಸರ್. ಅದ್ಭುತ ಸರ್. ಬೆಸ್ಟ್ ಎಕ್ಸಾಂಪಲ್ ಬಸ್ ಟಿಕೆಟ್. ನಾವು ಎಷ್ಟೊಂದು ಸಂಗ್ರಹಣೆ ಮಾಡಿ ಎಲ್ಲ ಇಟ್ಟು ಯಾವಾಗೋ ಉಪಯೋಗ ಬರ್ತದಂತ. ಬಟ್ ಪ್ರಾಪಂಚಿಕತೆಯಲ್ಲಿ ಆ ಸಂಗ್ರಹಣೆ ಬೇಕಲ್ವ ಸರ್? ಬೇಕು. ಅಂದ್ರೆ ಯಾವ್ದ್ ಬೇಕು ಯಾವ್ದ್ ಬೇಡ ಅನ್ನೋ ಮತ್ತೆ ಆ ಒಂದು ವಿವೇಕ ಇರ್ಬೇಕು. ಎಲ್ಲವನ್ನು ಇಡ್ತಾ ಹೋಗ್ತೀವಿ, ಅವಶ್ಯಕತೆ ಇಲ್ಲ, ಎಲ್ಲವೂ ಏನು ಅವಶ್ಯಕತೆ ಬರಲ್ಲ. ಹೌದು. ಅದಕ್ಕೆ ನೀವು ತಿಳಿಸ್ತಿರಲ್ಲ, ದೀಪಾವಳಿಗೊಮ್ಮೆ ಯುಗಾದಿಗೊಮ್ಮೆ ಮನೆ ಎಲ್ಲ ಕ್ಲೀನ್ ಮಾಡ್ಬೇಕು ಅಂತ. ಕ್ಲೀನ್ ಮಾಡಕ್ ಹೋದಾಗ ಗೊತ್ತಾಗತ್ತೆ ಏನೇನ್ ಇಟ್ಟಿದೀವಿ ಬೇಡವಾದದ್ದೆಲ್ಲ, ಅನಾವಶ್ಯಕವಾದದ್ದು ಅಂತ. ಆಗ ನಮಗ್ ಗೊತ್ತಾಗತ್ತೆ. ಏನ್ ಬೇಕೋ ಅದನ್ನ ಇಡ್ಲೇಬೇಕು, ಆದ್ರೆ ಎಷ್ಟು ಇಡ್ಬೇಕು ಅನ್ನೋದನ್ನ ಪ್ರಾಪಂಚಿಕತೆಯಲ್ಲಿ ನಾವ್ ಅರ್ಥಕೋಬೇಕು. ಈ ಮನಸ್ಸಿನ ವಿಷಯಕ್ಕೆ ಬಂದ್ರೆ ಕೇವಲ ಆ ಕ್ಷಣ ಮಾತ್ರ. ಈಗ ಒಂದು ಏನು ಚಲನಚಿತ್ರ, ಅಲ್ಲಿ ಪ್ರೊಜೆಕ್ಟರ್ ಇಂದ ಬರ್ತಿರುತ್ತೆ, ಪ್ರತಿ ಕ್ಷಣನೂ ಅಲ್ಲ, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ. ಆಗಷ್ಟೇ ಆ ಕಂಟಿನ್ಯೂಟಿ ನಮಗೆ ಕಾಣೋದು. ಆ ರೀತಿ ಆಯ್ತಾ ನೆಕ್ಸ್ಟ್ ಅನ್ನೋ ತರ ಇರ್ಬೇಕು ಅನ್ಸುತ್ತೆ. ಮತ್ತೆ ಮತ್ತೆ ಅದೇ ಆಲೋಚನೆ ಬರ್ತಿದೆ ಅವ್ರ ಬಗ್ಗೆ, ಅದು ನೆನಪಾಗ್ತಿದೆ ಅಂದ್ರೆ ನಾವು ಸಿಕ್ಕಾಕೊಂಡಿದ್ದೀವಿ. ಮತ್ತೆ ಆಗ ನೋಡ್ಕೋಬೇಕು, ಏನಕ್ಕೆ ಸಿಕ್ಕಾಕೊಂಡಿದ್ದೀನಿ, ಇಲ್ಲಿ ನನ್ನ ಯಾವ ಅಹಂಕಾರ ರೂಲ್ ಮಾಡ್ತಿದೆ ಅಂತ ನೋಡ್ಕೋಬೇಕು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.